ರೀಸೆಂಟ್ ಆಗಿ ಮಣಪುರಂ ಫೈನಾನ್ಸ್ ಅಲ್ಲಿ ಆದ ಡೇ ಲೈಟ್ ರಾಬರಿಲಿ 20 ಕೋಟಿ ವರ್ತ್ ಇರುವಂತ ಗೋಲ್ಡ್ ಕಳ್ವಾಯ್ತು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ರೀತಿ ಆಗ್ತಿರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಇಂಟರ್ನಲ್ ಥೆಫ್ಟ್ ಆಗಿರೋ ಕೇಸಸ್ ಕೂಡ ಇದಾವೆ. ಕೇರಳದಲ್ಲಿ ಒಬ್ಬ ಏರಿಯಾ ಮ್ಯಾನೇಜರ್ 4 ಬ್ರಾಂಚ್ ಇಂದ 335 ಗ್ರಾಮ್ ಪ್ಲೇಜ್ ಮಾಡಿರುವಂತ ಗೋಲ್ಡ್ ನ ಕಳ್ತನ ಮಾಡಿದ್ದ. ಇತ್ತೀಚೆಗೆ ಗೋಲ್ಡ್ ಲೋನ್ ತಗೊಳ್ಳೋದು ತುಂಬಾನೇ ಈಸಿ ಆಗಿದೆ. ಯಾಕಂದ್ರೆ ತುಂಬಾ ಮಿನಿಮಲ್ ಡಾಕ್ಯುಮೆಂಟೇಶನ್, ಪರ್ಸನಲ್ ಲೋನ್ಗೆ ಬೇಕಾಗಿರೋ ಹಾಗೆ ಅಷ್ಟೊಂದು ಒಳ್ಳೆ ಕ್ರೆಡಿಟ್ ಸ್ಕೋರ್ ಕೂಡ ಬೇಕಾಗಿರೋದಿಲ್ಲ. ಆದ್ರೆ ನೀವು ನಿಮ್ಗೆ ಕೇಳ್ಕೋಬೇಕಾಗಿರೋ ದೊಡ್ಡ ಕ್ವೆಶನ್ ಅಂದ್ರೆ, ನೀವು ಪ್ಲೆಡ್ಜ್ ಮಾಡಿರೋ ಗೋಲ್ಡ್ ಇನ್ಶೋರ್ಡ್ ಅಥವಾ ಸೇಫ್ ಇದೆಯಾ ಅಂತ. RBI 2008 ಸರ್ಕ್ಯುಲರ್ ಪ್ರಕಾರ ಥೆಫ್ಟ್ ತರದ ಸಿಚುವೇಶನ್ ಇಂದ ಪ್ಲೆಡ್ಜ್ ಗೋಲ್ಡ್ ನ ಇನ್ಶೋರ್ ಮಾಡೋಕೆ RBI ಬ್ಯಾಂಕ್ಸ್ಗೆ ಇನ್ಸ್ಟ್ರಕ್ಟ್ ಮಾಡಿದೆ. ಇದು ರೀಅಶ್ಯೂರಿಂಗ್ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲಿದೆ ಕ್ಯಾಚ್. ಮೊದಲನೇದಾಗಿ RBI ಬ್ಯಾಂಕ್ಗಳು ಮಾಡಬೇಕಾಗಿರೋ ಎಕ್ಸಾಕ್ಟ್ ಇನ್ಶೂರೆನ್ಸ್ ಕವರ್ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಎರಡನೇದಾಗಿ ಈ ಪ್ರಾವಿಷನ್ ಕೇವಲ ಬ್ಯಾಂಕ್ಸ್ಗೆ ಡೈರೆಕ್ಟ್ ಮಾಡಿದ್ದಾರೆ ಹೊರತು NBFC ಗಳ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಆದ್ರೂ ಕೂಡ ಕೆಲವೊಂದು NBFC ಗಳಾದ ಮಣಪುರಂ, IIFL ಗಳು ನಿಮ್ಮ ಪ್ಲೆಡ್ಜ್ಡ್ ಗೋಲ್ಡ್ಗೆ ಇನ್ಶೂರೆನ್ಸ್ ಕೊಡುತ್ತೆ. ಬಟ್ ಎಲ್ಲಾ NBFC ಗಳು ಕೊಡೋದಿಲ್ಲ. ನೀವು ಒಂದ್ ವಿಷಯನ ಗಮನದಲ್ಲಿಟ್ಕೋಬೇಕು. ಅದೇನಂದ್ರೆ, ಇನ್ಶೂರೆನ್ಸ್ ಕೇವಲ ಗೋಲ್ಡ್ ವ್ಯಾಲ್ಯೂನ ಕವರ್ ಮಾಡುತ್ತೆ. ಗೋಲ್ಡ್ ಅಲ್ಲಿ ಇರೋ ಸ್ಟೋನ್ಸ್ ಅಥವಾ ಮೇಕಿಂಗ್ ಚಾರ್ಜಸ್ ಇನ್ಶೂರೆನ್ಸ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅಂದ್ರೆ ನೀವು ಪ್ಲೆಡ್ಜ್ ಮಾಡಿರುವಂತ ಗೋಲ್ಡ್ ನ ಎಂಟೈರ್ ವ್ಯಾಲ್ಯೂ ನಿಮ್ಗೆ ಸಿಗಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಗೋಲ್ಡ್ ಲೋನ್ ತಗೊಳ್ಳುವಾಗ ಈ ಪ್ರಶ್ನೆನ ತಪ್ಪದೇ ಕೇಳಿ. ನೀವು ಲೋನ್ ಪ್ರೊವೈಡರ್ ಹತ್ರ ಡೆಪಾಸಿಟ್ ಮಾಡಿರೋ ಗೋಲ್ಡ್ ಇನ್ಶೋರ್ಡ್ ಇದೆಯಾ?